ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಕನ್ನಡದ ಒಬ್ಬ ನಟ ಜೈಲು ಸೇರಿ ಸಾಕಷ್ಟು ದಿನಗಳಿಂದ ಜೈಲು ವಾಸವನ್ನು ಈಗಾಗಲೇ ಎದುರಿಸ್ತಾ ಇದ್ದಾರೆ. ಆ ನಟ ಬೇರೆ ಯಾರು ಅಲ್ಲ, ಅದೇ ಕನ್ನಡದ ಡಿ ಬಾಸ್ ದರ್ಶನ್ ಅವರು. ದರ್ಶನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿ ಈಗಾಗಲೇ ಸಾಕಷ್ಟು ದಿನಗಳೇ ಕಳೆದು ಹೋಗಿದೆ. ಇನ್ನೂ ಕೂಡ ಜೈಲಿನಿಂದ ಹೊರಗಡೆ ಬರುವಂಥ ಸೌಭಾಗ್ಯ ಅವರಿಗೆ ಸಿಕ್ಕಿಲ್ಲ. ಹೊರಗಡೆ ಬರುವಂಥ ಚಾನ್ಸಸ್ ಕೂಡ ತುಂಬ ವಿರಳ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದರ ಬೆನ್ನಲ್ಲೇ ಈಗ ನಟ ರಕ್ಷಿತ್ ಶೆಟ್ಟಿ ಕೂಡ ಜೈಲಿಗೆ ಹೋಗುವಂಥ ಸಾಧ್ಯತೆಯಲ್ಲಿ ಕೂದಲೆಳೆಯಿಂದ ತಪ್ಪಿಸ್ಕೊಂಡಿದ್ದಾರೆ. ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ರಕ್ಷಿತ್ ಶೆಟ್ಟಿ ಇವತ್ತು ಜೈಲಿನಲ್ಲಿ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಹಾಗಾದರೆ ರಕ್ಷಿತ್ ಶೆಟ್ಟಿ ಮಾಡಿದಂಥ ಎಡವಟ್ಟೇನು? ಜೈಲಿಗೆ ಹೋಗುವಂಥ ತಪ್ಪನ್ನು ರಕ್ಷಿತ್ ಶೆಟ್ಟಿ ಏನು ಮಾಡಿದ್ರು? ಸಿನಿಮಾ ರಂಗದಿಂದ ದೂರನೇ ಉಳಿದಿರುವಂಥ ರಕ್ಷಿತ್ ಶೆಟ್ಟಿ ಈಗ ಏನು ಮಾಡ್ತಾ ಇದ್ದಾರೆ? ಜೈಲಿಗೆ ಹೋಗುವಂಥ ಕೆಲಸವನ್ನೇನಾದರೂ ಮಾಡಿಬಿಟ್ರಾ? ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕೆಲವೊಂದು ಸಲ ಕೆಲವೊಂದು ವಿಚಾರಗಳು ಚಿಕ್ಕದು ಅಂತ ಹೇಳಿಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಅದು ದೊಡ್ಡದಾದಮೇಲೆ ಅದರ ಸೀರಿಯಸ್ನೆಸ್ ಏನು ಅನ್ನೋದು ಗೊತ್ತಾಗುವಂಥದ್ದು. ಅದರಲ್ಲೂ ಕೂಡ ಸಿನಿಮಾ ರಂಗದವರಿಗೆ ಏನ್ರಿ ಪ್ರಾಬ್ಲಮ್ಮು? ಎಲ್ಲದೂ ಕೂಡ ಚೆನ್ನಾಗಿರ್ತದೆ. ದುಡ್ಡು, ಹೆಸರು, ಜೊತೆಗೆ ನೇಮು, ಫೇಮು, ಪಾಪ್ಯುಲಾರಿಟಿ ಎಲ್ಲದೂ ಕೂಡ ಇರ್ತದೆ. ಏನು ಕೂಡ ಟೆನ್ಷನ್ಸ್ ಇರೋದಿಲ್ಲ ಅಂಥೇಳಿ ಕೆಲವರ ಭಾವನೆ. ಆ ಕಾರಣಕ್ಕೋಸ್ಕರ ಒಂದಷ್ಟು ಜನ ಈ ಬಣ್ಣದ ಲೋಕಕ್ಕೆ ಹೋಗಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ಇಲ್ಲಿರುವಂಥ ಸಮಸ್ಯೆಗಳು ಅಲ್ಲಿರೋರಿಗೆ ಮಾತ್ರ ಗೊತ್ತು. ಇದೇ ರೀತಿ ಈಗಾಗಲೇ ನಾನು ಆರಂಭದಲ್ಲೇ ಹೇಳಿದಲ್ಲ, ಒಬ್ಬ ನಟ ಜೈಲಿನಲ್ಲಿ ಕೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದರ್ಶನ್ ಈಗಾಗಲೇ ಸಾಕಷ್ಟು ದಿನಗಳಿಂದ ಜೈಲಿನಲ್ಲೇ ನರಳುತ್ತಾ ಇದ್ದಾರೆ. ಈಗ ಇವ್ರ ಜೊತೆಗೆ ಮತ್ತೊಬ್ಬ ನಟನು ಕೂಡ ಜೈಲು ಸೇರುವಂಥ ಪರಿಸ್ಥಿತಿಯಲ್ಲಿ ಇದ್ದರು. ಆದರೆ ಜಸ್ಟ್ ಮಿಸ್ ಆಗಿದ್ದಾರೆ. ಯಾಕೆ? ಅದೇ ಏನು ಹೇಳ್ತೀನಿ ನೋಡಿ. ರಕ್ಷಿತ್ ಶೆಟ್ಟಿ ಕನ್ನಡದ ಹೆಸರಾಂತ ನಟ, ನಿರ್ದೇಶಕ. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಿಸಿರುವಂತಹ ನಟ ಮತ್ತು ನಿರ್ದೇಶಕನೂ ಕೂಡ ಹೌದು, ಜೊತೆಗೆ ಈಗ ನಿರ್ಮಾಪಕನೂ ಕೂಡ ಹೌದು. ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವಂಥ ರಕ್ಷಿತ್ ಶೆಟ್ಟಿ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ, ನಟಿಸಿದ್ದಾರೆ. ತಮ್ಮದೇ ಆದಂಥ ಒಂದಷ್ಟು ಚಿತ್ರಗಳಿಗೆ ಕಥೆಯನ್ನು ಕೂಡ ಬರೆಯೋದರಲ್ಲಿ ಈಗ ರಕ್ಷಿತ್ ಶೆಟ್ಟಿ ಬ್ಯುಸಿಯಾಗಿದ್ದಾರೆ. ಇಂತಹ ರಕ್ಷಿತ್ ಶೆಟ್ಟಿಗೆ ತಮ್ಮ ಮಾಲೀಕತ್ವದ ಪರಮ್ವಾ ಸ್ಟುಡಿಯೋ ಏನು ನಿರ್ಮಾಣ ಮಾಡಿತ್ತು, ಬ್ಯಾಚುಲರ್ ಪಾರ್ಟಿ ಅನ್ನುವಂಥ ಸಿನಿಮಾ, ಇದು ಸಂಕಷ್ಟವನ್ನು ತಂದಿಟ್ಟಿದೆ. ಇದೇ ಸಿನಿಮಾದ ಸಲುವಾಗಿ ಜೈಲು ಸೇರೋದರಲ್ಲಿ ರಕ್ಷಿತ್ ಶೆಟ್ಟಿ ಜಸ್ಟ್ ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ. ಒಂದೇ ಒಂದು ಆದೇಶ ಆಗಿದ್ದರೂ ಕೂಡ ರಕ್ಷಿತ್ ಶೆಟ್ಟಿ ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಆದರೆ ರಕ್ಷಿತ್ ಶೆಟ್ಟಿಯ ಪರವಾದಂಥ ವಕೀಲರ ಪ್ರಬಲ ವಾದದ ಪರಿಣಾಮ ಮತ್ತು ಜಡ್ಜ್ ಸ್ವಲ್ಪ ನ್ಯಾಯಯುತವಾಗಿ ಹಾಗೆಯೇ ರಕ್ಷಿತ್ ಶೆಟ್ಟಿಯ ಬಗ್ಗೆ ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಬಹುದಂಥ ಕ್ರಮಗಳನ್ನು ಗಮನಿಸಿ ಒಂದು ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿದ್ದಾರೆ. ಇದು ರಕ್ಷಿತ್ ಶೆಟ್ಟಿಗಂತಲ್ಲ, ಸಿನಿಮಾ ರಂಗದ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಎಚ್ಚರಿಕೆಯ ಕರೆಗಂಟೆ ಅಂತಲೇ ಹೇಳ್ಬೋದು. ಇದು ವಾರ್ನಿಂಗ್ ಅಂತಲೂ ಕೂಡ ಇವರು ಭಾವಿಸಲೇಬೇಕು. ಕಾರಣ ಏನಂತ ಹೇಳಿದ್ರೆ, ದೆಹಲಿಯ ಹೈಕೋರ್ಟು ಒಟ್ಟು ಈಗ ರಕ್ಷಿತ್ ಶೆಟ್ಟಿಗೆ ದಂಡವನ್ನು ಹಾಕಿ ಜೈಲು ಸೇರೋದರಿಂದ ಮುಕ್ತಿ ಕೊಟ್ಟಿದೆ. ಏನಿದು ಪ್ರಕರಣ ಹೇಳ್ತೀನಿ ನೋಡಿ. MTR ಮ್ಯೂಸಿಕ್ ಕಂಪನಿಗೆ ಸೇರಿದಂಥ 2 ಹಾಡುಗಳನ್ನು ಅಕ್ರಮವಾಗಿ ರಕ್ಷಿತ್ ಶೆಟ್ಟಿ ಬಳಕೆ ಮಾಡಿಕೊಂಡಿದ್ದರು ಅನ್ನುವಂಥದ್ದು ಆರೋಪ. ಈ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿಗಳಾದಂತಹ ತೇಜಸ್ ಕರಿಯಾ ಅವರು ಈ ಆದೇಶವನ್ನು ಕೊಟ್ಟು ರಕ್ಷಿತ್ ಶೆಟ್ಟಿ ಜೈಲು ಸೇರೋದರಿಂದ ತಪ್ಪಿಸಿ ಕೊಟ್ಟಿದ್ದಾರೆ. ಈ ಮೊತ್ತದಲ್ಲಿ 20 ಲಕ್ಷ ರೂಪಾಯಿ ಕಾಪಿರೈಟ್ ಉಲ್ಲಂಘನೆಗಾಗಿ ಮತ್ತು ಉಳಿದ 5 ಲಕ್ಷ ರೂಪಾಯಿ ಕೋರ್ಟ್ನ ಆದೇಶವನ್ನು ಪಾಲಿಸೋದಕ್ಕೆ ವಿಳಂಬ ಮಾಡಿದ್ದಕ್ಕಾಗಿ, ನ್ಯಾಯಾಂಗ ನಿಂದನೆ ಮಾಡಿದ್ದಕ್ಕಾಗಿ ಎನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಒಮ್ಮೆ ನಿನ್ನನ್ನು ಮತ್ತು ನ್ಯಾಯ ಎಲ್ಲಿದೆ, ಈ 2 ಹಾಡುಗಳನ್ನು ಜಸ್ಟ್ ತುಣುಕುಗಳನ್ನು ಬಳಕೆ ಮಾಡಿಕೊಂಡಿದ್ರು. ಈ ಹಾಡುಗಳ ಹಕ್ಕುಗಳನ್ನು ಹೊಂದಿರುವಂತಹ MTR ಮ್ಯೂಸಿಕ್ಸು ತಮ್ಮ ಅನುಮತಿ ಪಡೆಯದೇ ಇವುಗಳನ್ನು ಬಳಸಲಾಗಿದೆ ಅಂತ ಹೇಳ್ಬಿಟ್ಟು ಕೋರ್ಟ್ನ ಮೆಟ್ಟಿಲನ್ನು ಏರಿದ್ರು. ಹೌದು, ಕೋರ್ಟ್ನ ಮೆಟ್ಟಿಲನ್ನು ಏರಿದರು. ಪರಮ್ವಾ ಸ್ಟುಡಿಯೋಸ್ ಪರ ವಕೀಲರು ಸಿನಿಮಾದಲ್ಲಿ ಈ ಹಾಡುಗಳನ್ನು ಕೆಲವು ಸೆಕೆಂಡ್ಗಳ ಕಾಲ, ಅಂದರೆ ಜಸ್ಟ್ ಒಂದು 31 ಸೆಕೆಂಡ್ ಮತ್ತೊಂದು 7 ಸೆಕೆಂಡ್ ಮಾತ್ರ ಬಳಸಲಾಗಿದೆ. ಇದು ಅತಿ ಕಡಿಮೆ ಅವಧಿಯಾದ್ದರಿಂದ ಉಲ್ಲಂಘನೆ ಆಗೋದಿಲ್ಲ ಅಂಥೇಳಿ ವಾದಿಸಿದರು. ಆದರೆ ಇದನ್ನು ತಳ್ಳಿ ಹಾಕಿದಂತೆ ನ್ಯಾಯಾಧೀಶರು ಕಥೆಯ ಓಟಕ್ಕೆ ಮತ್ತು ನಾಯಕನ ಪರಿಸ್ಥಿತಿಯನ್ನು ವಿವರಿಸೋದಕ್ಕೆ ಉದ್ದೇಶಪೂರ್ವಕವಾಗಿ ಈ ಹಾಡುಗಳನ್ನು ಆರಿಸಿಕೊಳ್ಳಲಾಗಿದೆ. ಕಾಪಿರೈಟ್ಸ್ ಕಾಯ್ದೆಯ ಪ್ರಕಾರ 1 ಸೆಕೆಂಡ್ ಅಥವಾ 1 ಫ್ರೇಮ್ ಬಳಸಿದರೂ ಕೂಡ ಅನುಮತಿ ಕಡ್ಡಾಯ ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಕೋರ್ಟು ಈ ಹಿಂದೆ ನೀಡಿದಂತಹ ಗಡುವಿನ ಒಳಗಡೆ ದಂಡದ ಮೊತ್ತವನ್ನು ಪಾವತಿಸದೆ ಕಾರಣ ಕೋರ್ಟ್ ಈಗಾಗಲೇ ಒಂದು ಗಂಭೀರವಾದಂತಹ ಆದೇಶವನ್ನು ಕೂಡ ಕೊಟ್ಟಿದೆ ಮತ್ತು ಒಂದು ಸಂದೇಶವನ್ನು ಕೂಡ, ವಾರ್ನಿಂಗನ್ನು ಕೂಡ ಇಶ್ಯೂ ಮಾಡಿದೆ. ಈ ಪರಮ್ವಾ ಸ್ಟುಡಿಯೋಸ್
ಮಾಲೀಕರಾದಂಥ ರಕ್ಷಿತ್ ಶೆಟ್ಟಿ ಅವರಿಗೆ ಜೈಲು ಶಿಕ್ಷೆ ವಿಧಿಸುವಂಥ ಸಾಧ್ಯತೆ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಅವರು ಈ ಹಿಂದೆ ಕೋರ್ಟ್ ಕೊಟ್ಟಂಥ ಗಡುವಿನ ಒಳಗಡೆ ದಂಡದ ಮೊತ್ತವನ್ನು ಪಾವತಿ ಮಾಡದೇ ಇರುವಂಥದ್ದು. ಆದರೆ ರಕ್ಷಿತ್ ಶೆಟ್ಟಿ ಮತ್ತು ಪರಮ ಸ್ಟುಡಿಯೋ ಸಲ್ಲಿಸಿದಂಥ ಕ್ಷಮಾಪಣಾ ಅಫಿಡವಿಟನ್ನು ಗಮನಿಸಿದಂಥ ಕೋರ್ಟು ಅವರ ಮೇಲಿನ ಈ ಒಂದು ಅವರ ಮೇಲೆ ಒಂದು ಮೃದು ಧೋರಣೆಯನ್ನು ತಳೆದು ಈಗ ಜೈಲು ಶಿಕ್ಷೆಯ ಬದಲಿಗೆ 5 ಲಕ್ಷ ರೂಪಾಯಿಗಳ ಹೆಚ್ಚುವರಿ ದಂಡವನ್ನು ವಿಧಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸಿದೆ. ಈ ಆದೇಶದ ಅನ್ವಯ ಈಗಾಗಲೇ ಠೇವಣಿ ಮಾಡಲಾಗಿರುವಂಥ 20 ಲಕ್ಷ ರೂಪಾಯಿಗಳನ್ನು MTR ಮ್ಯೂಸಿಕ್ಗೆ ಬಿಡುಗಡೆ ಮಾಡೋದಕ್ಕೆ ಮತ್ತು ಹೆಚ್ಚುವರಿ 5 ಲಕ್ಷ ರೂಪಾಯಿಗಳನ್ನು 2 ವಾರದ ಒಳಗಡೆ ಪಾವತಿಸೋಕ್ಕೆ ಕೋರ್ಟು ಸೂಚನೆಯನ್ನು ಕೊಟ್ಟಿದೆ. ಅಲ್ಲಿಗೆ ಒಂದಂತೂ ಕ್ಲಿಯರ್, ನಟ ರಕ್ಷಿತ್ ಶೆಟ್ಟಿ ಬಹುಶಃ ಅವರ ಒಂದು ಅದೃಷ್ಟನೋ ಅಥವಾ ಅವ್ರಿಗೆ ಇರುವಂಥ ದೈವ ಬಲನೋ ಯಾವುದೋ ಒಂದು ಕಾಪಾಡಿದೆ. ಇಲ್ಲವಾಗಿದ್ದಿದ್ರೆ ರಕ್ಷಿತ್ ಶೆಟ್ಟಿ 100ಕ್ಕೆ 100 ಜೈಲು ಸೇರುವಂಥ ಅನಿವಾರ್ಯತೆ ಎದುರಾಗ್ತಿತ್ತು ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗೆಯೇ ಒಂದಂತೂ ತಿಳಿದುಕೊಳ್ಬೇಕು, ಈ ರೀತಿ ಹಾಡುಗಳನ್ನು ಕದ್ದು ಬಳಸಿಕೊಳ್ಳೋರು ಈಗ ಸಾಕಷ್ಟು ಸಲ ಇದೇ ರೀತಿಯಾದಂಥ ವಿವಾದಗಳು ಆಗಿದ್ದಾವೆ. ಈಗ ಯಾರದೇ ಆಗಿರಲಿ ಅಥವಾ ಯಾವುದೇ ಹಾಡಾಗಿರಲಿ, ಇನ್ನೊಂದು ಸಿನಿಮಾದ ಹಾಡನ್ನು ಬಳಸುವ ಮುನ್ನ ಅವರಿಂದ ಪರ್ಮಿಷನ್ ಪಡೆದುಕೊಂಡೇ ಅವರಿಗೊಂದು ಕಾಪಿರೈಟ್ ಜೊತೆಗೆ ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ರಾಯಲ್ಟಿ ಅಂತೇಳಿ ಇರುತ್ತದೆ. ಒಂದು ರಾಯಲ್ಟಿಯನ್ನು ಕೊಟ್ಬಿಟ್ಟು ಗೌರವವನ್ನು ಸೂಚಿಸಿ ಆ ಹಾಡುಗಳನ್ನು ಬಳಕೆ ಮಾಡೋದು ಭಾರಿ ಒಳ್ಳೆಯದು. ಇಲ್ಲವಾದರೆ ಇಂತಹ ಸಮಸ್ಯೆಗಳು ಇದು ಎಲ್ಲ ಪುಕ್ಷಟೆ ಸಮಸ್ಯೆ ಅಂತೇಳಿ ಹೇಳ್ತಾರಲ್ಲ, ಹಂಗಿವೆಲ್ಲ. ಹಾಗೆ ನೋಡಿದ್ರೆ ಇದು ಮೊದಲು ಕೂಡ ಅಲ್ಲ, ಈ ಹಿಂದೆನೂ ಕೂಡ ಇಂಥದ್ದೇ ಒಂದು ವಿವಾದದಲ್ಲಿ ರಕ್ಷಿತ್ ಶೆಟ್ಟಿ ಸಿಲುಕಿಕೊಂಡಿದ್ದರು. ಶಾಂತಿಕ್ರಾಂತಿ ಚಿತ್ರದ ಹಾಡಿನ ಟ್ಯೂನನ್ನು ಬಳಸೋದಕ್ಕಾಗಿ ಲಹರಿ ಸಂಸ್ಥೆ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಮತ್ತು ಅಜನೀಶ್ ಲೋಕನಾಥ್ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸಿತು. ತಂಡದ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಕೂಡ ಜಾರಿಯಾಗುವಂಥ ಮಟ್ಟಕ್ಕೆ ಹೋಗಿತ್ತು. ಕೊನೆಗೆ ರಾಜ್ಯ ಸಂಧಾನದ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ತಾರೆ. ಅದೇ ರೀತಿ ಈಗಲೂ ಕೂಡ ಆಗಿರೋದು, ಇದು ಕೂಡ ಹೀಗೆ ಬಗೆಹರಿತದ ಅಥವಾ ಈ ದಂಡವನ್ನು ಪಾವತಿ ಮಾಡಲೇಬೇಕಾಗ್ತದ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ನೋಡೋಣ ಏನು ಹೇಳ್ತಾರೆ ಅಂತೇಳ್ಬಿಟ್ಟು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.